ಸೊ ಈಗ ಅಮೂಲ್ಯ ಅವರೇ, ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ತುಂಬಾ ಜನಕ್ಕೆ ಇವಾಗ ನಾವು ರಿಯಾಲಿಟಿ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಹೋದ್ರೆ ಒಂದು ನೇಮ್ ಸಿಗುತ್ತೆ, ಫೇಮ್ ಸಿಗುತ್ತೆ ಅನ್ನೋದು ಇರುತ್ತೆ. ಸೊ ನಿಮ್ಮ ಪ್ರಕಾರ ಒಂದು ಆರ್ಟಿಸ್ಟ್ಗೆ ರಿಯಾಲಿಟಿ ಶೋ ಅನ್ನುವಂಥದ್ದು ಸಾಧಕನ ಅಥವಾ ಬಾಧಕನ? ರಿಯಾಲಿಟಿ ಶೋ ಅನ್ನೋದು ಡಿಪೆಂಡ್ಸ್. ನಾನು ಹೇಳಿದೆ, ನಾನು ಭರ್ಜರಿ ಬ್ಯಾಚುಲರ್ಸ್ ಹೋದಾಗ ನನಗೆ ಅದೇ ಚೆನ್ನಾಗಿ ಪೇಮೆಂಟ್ ಸಿಕ್ತು ಅದ್ ಹೇಳ್ಬೋದು. ಅಂಡ್ ರೆಕಗ್ನೈಸೇಷನ್ ಸಿಕ್ತು, ಇಲ್ಲ ಅಂತಲ್ಲ. ನನ್ಗೆ ಆಲ್ರೆಡಿ ಆಗ್ಲಿ ಸಾಕ್ಷಿ ನಟಿಸಿರೋದ್ರಿಂದ ನನಗೆ ಒಂದ್ ಸೀರಿಯಲ್ ಫೇಮ್ ಖಂಡಿತ. ಸೀರಿಯಲ್ ನಿಮ್ಗೆ ಗೊತ್ತು, ಒಂದ್ಸರಿ ಸೀರಿಯಲ್ ಮಾಡಿದ್ರೆ ಜನ ಎಷ್ಟು ವರ್ಷ ಇಟ್ಕೊಂಡೇ ಇರ್ತಾರೆ. ಸೊ ಭರ್ಜರಿ ಬ್ಯಾಚುಲರ್ಸ್ ಅದೊಂದು ಎಕ್ಸ್ಟ್ರಾ ಆಡ್ ಆನ್ ಅಷ್ಟೇ. ಭರ್ಜರಿ ಬ್ಯಾಚುಲರ್ಸ್ ಇಂದ ಅಮೂಲ್ಯ ಫೇಮಸ್ ಆಗಿಲ್ಲ, ಫೇಮಸ್ ಇದ್ದಿದ್ರಿಂದಾನೇ ಅವ್ರು ಕರ್ಕೊಂಡೆ. ಯೂಶಲಿ ರೆಕಗ್ನೈಸ್ಡ್ ಆರ್ಟಿಸ್ಟ್ ನೇ ಅವರು ಭರ್ಜರಿ ಬ್ಯಾಚುಲರ್ಸ್ ಏಂಜಲ್ಸ್ ಆಗಿ ತಗೊಂಡಿದ್ದು. ಸೊ ಹಾಗಾಗಿ ನನಗೆ ಭರ್ಜರಿ ಬ್ಯಾಚುಲರ್ಸ್ ಇಂದ ರೆಕಗ್ನೈಸೇಷನ್ ಸಿಕ್ಕಿದೆ ಅನ್ನೋದನ್ನ ನಾನು ಒಪ್ಪಲ್ಲ. ಆಲ್ರೆಡಿ ಸೀರಿಯಲ್ ರೆಕಗ್ನೈಸೇಷನ್ ಇರೋದ್ರಿಂದ ಅದೊಂದು ಆಡ್ ಆನ್ ಅಷ್ಟೇ. ಬಟ್ ಎಕ್ಸ್ಟ್ರಾ ಅಂದ್ರೆ ಅದೇ ಹೇಳಿದೆ, ಫೈನಾನ್ಷಿಯಲಿ ಸ್ವಲ್ಪ ತುಂಬಾ ಹೆಲ್ಪ್ ಆಯ್ತು. ಅಂಡ್ ನಮ್ಮ ಜಡ್ಜಸ್ ಇದ್ರು, ಸೊ ಅವ್ರ ಜೊತೆ ಕಳೆದಿದ್ ಮೂಮೆಂಟ್ಸ್, ಸ್ವೀಟ್ ಮೂಮೆಂಟ್ಸ್ ಅಲ್ವಾ, ಅದೆಲ್ಲ ಎಪಿಸೋಡ್ಸ್ ಮುಗಿಯೋವರೆಗೂ ಅದೊಂದು ಬರೀ ಮಲೇಷಿಯಾ ಕರ್ಕೊಂಡು ಹೋಗಿದ್ರು ಫ್ರೀ ಆಗಿ. ಅಲ್ಲಿ ಟಾಸ್ಕ್ ಇತ್ತು. ಸೊ ನಾನು ಆಲ್ರೆಡಿ 2 ದೇಶಕ್ಕೆ ಹೋಗಿ ಬಂದಿದ್ದೆ, ಅದೊಂದು 3ನೇ ದೇಶ ಫ್ರೀ ಆಗಿ ಆಡ್ ಆನ್ ಆಯ್ತು. ಅದೊಂದು ಬೆನಿಫಿಟ್. ಏನೇನ್ ಬೆನಿಫಿಟ್ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಹೇಳಿದ್ದಾರೆ. ಮಲೇಷಿಯಾಗ ಹೋಗಿದ್ದು ಒಂದು ಇದು. ಬಟ್ ಎಕ್ಸ್ಟ್ರಾ ನನ್ಗೇನು ಅದಂತ ಖುಷಿ ಕೊಟ್ಟಿಲ್ಲ, ಯಾಕಂದ್ರೆ ನಾನು ತುಂಬಾ ಟ್ಯಾನ್ ಆಗಿ ಬಂದ್ಬಿಟ್ಟೆ. ಹೆಣ್ಮಕ್ಳಿಗೆ ಟ್ಯಾನ್ ಆಗೋದಂದ್ರೆ ಇಟ್ಸ್ ಹಾರಿಬಲ್. ನಾವು ಲಿಟ್ರಲಿ ಹೆಂಗಿತ್ತು ಅಂದ್ರೆ, ನಾವು ಒಂದು ಟಾಸ್ಕ್ ಇತ್ತು ಎಲ್ರಿಗೂ ಮುಗಿಸ್ಕೊಂಡ್ ಬಂದು ಜಡ್ಜಸ್ ಮುಂದೆ ನಿಂತಾಗ ರವಿ ಸರ್ಗೆ ಯಾರು ನಮ್ಮ ಮುಳಿಯನ ಯಾರನ್ನೂ ಕರ್ಕೊಂಡ್ ಹೋಗ್ಬಿಟ್ಟಿದ್ದೀರಾ, ಅಲ್ಲಿ ನಾನು ಒಬ್ಳೆ ಹೋಗಾಗಿದ್ದು. ಫುಲ್ ನಾನು ಒಬ್ಳೆ, ಕಲರೇ ಚೇಂಜ್ ಆಗಿದ್ರೆ ನಾನು ಒಬ್ಳೆ, ಇನ್ನೆಲ್ಲ ಇರೋ ತರನೇ ಇದ್ರು, ಸುಮಾರಾಗಿದ್ರು. ಅಟ್ಲೀಸ್ಟ್ ನಾನು ಒಬ್ಳೆ ತುಂಬಾ ಕಪ್ಕೊಂಡ್ಬಿಟ್ಟಿದ್ದೆ. ಸೊ ಅದು ನನ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಮಲೇಷಿಯಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ. ಟ್ಯಾನ್ ಇನ್ನೂ ಹೋಗಿಸ್ತಾನೆ ಇದೀನಿ ನಾನು ಸ್ಟಿಲ್. ನಮ್ಮ ವ್ಯಕ್ತಿತ್ವ ಅಲ್ಲಿ ಅಷ್ಟು ನಿಲ್ಲಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದು ಸ್ಕ್ರಿಪ್ಟೆಡ್ ಇರೋದ್ರಿಂದ, ಅಂದ್ರೆ ಬಿಗ್ ಬಾಸ್ ತಗೊಳ್ಳಲ್ಲ ನಾನು, ಬಿಗ್ ಬಾಸ್ ಸಮಥಿಂಗ್ ಎಲ್ಸ್. ಈ ತರ ರಿಯಾಲಿಟಿ ಶೋಗಳಲ್ಲಿ ಈಗ ನೀವು ಸ್ಕಿಟ್ ಮಾಡು ಅಂದ್ರೆ ಮಾಡ್ಬೇಕು, ಒಂಥರ ಬೊಂಬೆಗಳ ತರ ಅವ್ರು ಏನ್ ಹೇಳ್ತಾರೋ ನಾವ್ ಅದನ್ನ ಮಾಡ್ಲೇಬೇಕಾಗತ್ತೆ. ಯು ಕಾಂಟ್ ಸೇ ದೆಮ್ ನೋ ಅಂತ ಹೇಳಕ್ಕೆ ಆಗಲ್ಲ. ಅವಾಗ ಅದ್ ನಿಮ್ ಅಸ್ತಿತ್ವ ಅಲ್ಲಿಲ್ಲ ಅಂದಂಗೆ, ನೀವು ಒಪ್ಕೊಂಡ್ಮೇಲೆ ಕಮಿಟ್ ಆದ್ಮೇಲೆ ಮಾಡ್ಲೇಬೇಕು ಅನ್ನೋ ಥರದ್ದಿರುತ್ತೆ. ಅಂಡ್ ಇನ್ನೊಂದು, ನಿಮ್ ಜೊತೆ ಆಪೋಸಿಟ್ ಪಾರ್ಟ್ನರ್ ಅವನು ಪಟ ಅಂತ ಆದಾಗ ನೀವೆಲ್ಲೋ ಒಂದ್ ಕಡೆ ಡಲ್. ನನ್ಗೆ ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸಿದ್ದು, ನಾನು ಅಲ್ಲಿ ಅಮೂಲ್ಯ ತರನೇ ಇರ್ಲಿಲ್ಲ, ನಾನು ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆ ಪಟ ಅಲ್ಲಿ ಸ್ವಲ್ಪ ನಾನು ತುಂಬಾ ಮಂಕ್ ಆಗ್ಬಿಟ್ಟೆ ಅಂತ ನಂಗೆ ಅನ್ನಿಸ್ತು. ನಾನಾಗೆ ಇರ್ಲಿಲ್ಲ. ಅದ್ ನನ್ ಯಾವ್ದೇ ಇಂಟರ್ವ್ಯೂ ಕೇಳಿದ್ರು ನಾನು ಹೇಳೇ ಅದ್ ನನ್ ತಪ್ಪ ಅಥವಾ ಯಾರ್ ತಪ್ಪು, ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳಲ್ಲ. ಮೇ ಬಿ ಗೊತ್ತಿಲ್ಲ, ಆ ಪ್ಲಾಟ್ಫಾರ್ಮ್ ಇಂದ ನಾನು ಇರಕ್ಕಾಗಿರ್ಲಿಲ್ಲ. ಇದು ಸೊ ಅದೊಂದು ಸ್ವಲ್ಪ ಬೇಜಾರಿದೆ ನನ್ಗೆ. ಅದು ಚೆನ್ನಾಗಿತ್ತು ಓವರ್ ಆಲ್.